ಹುಟ್ಟಿದಂಥ ಕೃಷ್ಣ ನಂದಗೋಕುಲಕ್ಕೆ ಹೋದ. ಸ್ವಲ್ಪ ದಿವಸ ಇಲ್ಲಿದ್ದ. ಪೂತನೆ ವಧೆ ಮಾಡಿದ. ಕಂಸನ ಉದ್ದೇಶನೇ ಅದಿತ್ತು, ಆ ಕೃಷ್ಣನ ವಧೆ ಮಾಡಬೇಕು ಅಂತ. ಪೂತನೆಯನ್ನು ಕಳಿಸಿದ, ಶಕಟಾಕ್ಷನ ಕಳಿಸಿದ, ತೃಣಾವರ್ತನನ್ನು ಕಳಿಸಿದ. ಕೃಷ್ಣನೇ ಅವರು 3 ಮಂದಿಯನ್ನು ಕೊಂದ. ಆಮೇಲೆ ನಂದಗೋಕುಲ ಸಾಕು ಮಾಡಿದ್ದಂತೆ ಕೃಷ್ಣ. ಬಲರಾಮನ್ನ ಕರೆದು ಹೇಳ್ತಾನೆ, ಅಣ್ಣ ನಾವು ನಂದಗೋಕುಲಕ್ಕೆ ಬಂದ್ವಿ. ಯಾಕೆ? ಇಲ್ಲಿ ದನ ಕರುಗಳಿಗೆ ಒಳ್ಳೆ ಮೇವು ಸಿಗ್ತದೆ, ಒಳ್ಳೆ ಹಸಿರು ಹುಲ್ಲು, ಮೈದಾನ, ಸಣ್ಣ ಹಳ್ಳಿ. ದನ ಕಾಯುವವರ ಹಳ್ಳಿಗೆ ವ್ರಜ ಅಂತ ಹೆಸರು. ಇದು ವ್ರಜ ಅಂದರೆ ದನ ಕಾಯುವವರ ಗ್ರಾಮ. ಒಳ್ಳೆ ಮೇವು ಸಿಗ್ತದೆ ಅಂತ ಇಲ್ಲಿ ಬಂದಿದ್ದೀವಿ. ಘೋಷೋಯಂ ನಗರಾಯತೆ ಅಂತ ದುಃಖಪಟ್ಟ ಕೃಷ್ಣ. ಘೋಷ ಅಂದರೆ ಹಳ್ಳಿ. ಈ ಹಳ್ಳಿ ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾಯಿದೆ. ದನ ಮೇಯೋ ಜಾಗದಲ್ಲೆಲ್ಲ ಪ್ಲಾಟುಗಳು ಬರ್ತಾಯಿದೆ, ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ದನ ಎಲ್ಲಿ ಹೋಗಬೇಕು ಮೇಯ್ಲಿಕ್ಕೆ? ಬೆಳಿಗ್ಗೆ ಬಿಟ್ಟರೆ ದನ ಎಲ್ಲಿ ಹೋಗಬೇಕು? ಸಿಟಿ ದಾಟಿ ಹುಲ್ಲಿರುವ ಮೈದಾನಕ್ಕೆ ಹೋಗಲಿಕ್ಕೆ 2 ಗಂಟೆ ಹಿಡಿತದೆ. ಕಾರ್ನಲ್ಲಿ ಹೋದ್ರೇ 2 ಗಂಟೆ ಸಿಟಿ ದಾಟ್ಲಿಕ್ಕೆ ಬೇಕು. ಬೆಂಗಳೂರು, ಚೆನ್ನೈ ಅಂಥ ಕಡೆ 2-3 ಗಂಟೆ ಸಿಟಿ ದಾಟಲಿಕ್ಕೆ ಬೇಕು. ಇನ್ನು ದನಗಳ ಪಾಡೇನು? ಎಲ್ಲಿ ಅವುಗಳಿಗೆ ಹುಲ್ಲು ಸಿಗ್ತದೆ, ಹಸಿರು ಹುಲ್ಲು? ಆದ್ದರಿಂದ ಇಲ್ಲಿ ಹಸಿರು ಹುಲ್ಲು ಸಿಗ್ತಾ ಇಲ್ಲ. ನಗರವಾಗಿ ಪರಿವರ್ತನೆ ಆಗಿದೆ. ಎಲ್ಲರೂ ಮನೆ ಕಟ್ಕೋತಾ ಇದ್ದಾರೆ, ಜನ ಸೇರಿಬಿಟ್ಟಿದ್ದಾರೆ. ದನಗಳಿಗೆ ಜಾಗ ಇಲ್ಲ. ಒಣ ಹುಲ್ಲು ಕಟ್ಟಿದಲ್ಲೇ ಕಟ್ಟಿ ಹಾಕಬೇಕು, ಒಣ ಹುಲ್ಲು ತರಬೇಕು, ಅದನ್ನೇ ತಿನ್ನಿಸ್ಬೇಕು. ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ, ಅಲ್ಲೇ ಮಲಗಬೇಕು, ಅಲ್ಲೇ ಕೂಡಬೇಕು. ಸಂಚಾರ ಮಾಡೋಣ ಅಂದ್ರೆ ಆಗೋದಿಲ್ಲ. ಯಾವಾಗಲೂ ದನಗಳಿಗೆ ಸ್ವಚ್ಛಂದ ಸಂಚಾರ ಬೇಕಂತೆ. ಒಳ್ಳೆ ಹಾಲು ಕೊಡ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲದ ತನಕ ದನ ತಿರುಗಿಕೊಂಡು ಬರಬೇಕು. ಸಾಯಂಕಾಲ ಬರ್ತದೆ, ಒಳ್ಳೆ ಹಾಲು ಕೊಡ್ತದೆ, ಉಲ್ಲಾಸ ಇರ್ತದಂತೆ. ಭಗವಂತನ ಸೃಷ್ಟಿ ಬಹಳ ವಿಚಿತ್ರ. ಒಬ್ಬೊಬ್ಬರಿಗೆ ಒಂದೊಂದರಿಂದ ಉಲ್ಲಾಸ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣು ಮಕ್ಕಳು ಉಲ್ಲಾಸಭರಿತರಾಗೋದು ಯಾವಾಗ ಅಂದರೆ ಗರ್ಭಭಾರ ಬಂದಾಗ, ಗರ್ಭ ಧರಿಸಿದಾಗ ಉಲ್ಲಾಸ ಆಗ್ತದಂತೆ. ಅದು ಸ್ವಲ್ಪ ವಿಳಂಬ ಆಯಿತು ಅಂದರೆ ಕಿರಿಕಿರಿ ಏನಾದರೂ ಆಗ್ತದೆ. ಗರ್ಭಭಾರ ಬಂತು ಅಂದರೆ ಮನಸ್ಸು ಡೈವರ್ಟ್ ಆಗಿಬಿಡ್ತದೆ, ಉಲ್ಲಾಸಭರಿತರಾಗ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಃ ಸ್ವಚ್ಛಂದಚಾರತಃ. ಗೋಗಳು ಸ್ವಚ್ಛಂದ ತಿರುಗಿದರೆ ಉಲ್ಲಾಸವಾಗಿರ್ತಾರೆ. ಕುಂಜರಾಹ ಪಾಂಸು ವರ್ಷೇಣ. ಆನೆಗಳು ಸ್ವಚ್ಛಂದವಾಗಿರಬೇಕಾಗಿದ್ದರೆ, ಅದು ಉಲ್ಲಾಸವಾಗಿರಬೇಕಾಗಿದ್ದರೆ, ಸ್ನಾನ ಆದಮೇಲೆ ಆನೆಯನ್ನು ಫ್ರೀ ಬಿಟ್ಟರೆ ಅದೊಂದಿಷ್ಟು ಮಣ್ಣು ಹಾಕೋತದೆ. ಭಾರಿ ಉಲ್ಲಾಸ, ಇಡೀ ದಿವಸ ಚೆನ್ನಾಗಿರ್ತದೆ ಆನೆ. ಕುಂಜರ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ ಮೊನ್ನೆ ಹೇಳಿದೆ. ಬ್ರಾಹ್ಮಣರಿಗೆಲ್ಲ ಇನ್ನೊಬ್ಬರನ್ನ ಯಾರನ್ನಾದರೂ ನಿಂದೆ ಮಾಡ್ತಾ ಇದ್ದರೆ, ಆಡ್ಕೋತಾ ಇದ್ದರೆ ಇವರು ಸಂತೋಷ ಪಡ್ತಾರೆ, ಇವರನ್ನು ಆಡ್ಕೋತಾ ಇದ್ದರೆ ಅವರು ಸಂತೋಷ ಪಡ್ತಾರೆ. ಅಂತೂ ಏನಾದರೂ ಎಲ್ಲೋ ಪೇಪರಲ್ಲಿ ಬರ್ತಾ ಇರಬೇಕು, ವಾಟ್ಸಪ್ಪಲ್ಲಿ ಓಡಾಡ್ತಾ ಇರಬೇಕು ವಿಷಯಗಳು, ನೋಡಿ ಆನಂದ ಪಡ್ತಾರಂತೆ. ಇದು ಸ್ವಭಾವ, ಜಗತ್ತಿನ ಸ್ವಭಾವ ಹೀಗೆ. ದನಗಳ ಸ್ವಭಾವ ಸ್ವಚ್ಛಂದಚಾರ. ಕೃಷ್ಣ ಹೇಳ್ತಾನೆ, ಸ್ವಚ್ಛಂದ ಸಂಚಾರ ಬೇಕು. ನಂದಗೋಕುಲ ಹಳ್ಳಿ ಹೋಗಿ ನಗರ ಆಗ್ತದೆ, ನಾವು ವೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಆನಂದವಾಗಿದ್ದ. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್ ನಿಹತ್ಯ ವತ್ಸಾಸುರಮಾದಿದೇವೋ ಬಕಂಚ ಗೋಪಾಲಕತಾಮವಾಪ. ನಿಜವಾದ ಗೋಪಾಲಕ ಆದ. ಮೊದಲ ಇದರಲ್ಲಿ ನಂದಗೋಕುಲದಲ್ಲಿರುವಾಗ ಹಾಲು, ಬೆಣ್ಣೆ, ಮೊಸರು ಅದೆಲ್ಲ ಕದೀತಾ ಇದ್ದ. ಬೆಣ್ಣೆ ಯಾಕೆ ಕದೀತಿದ್ದ ಅಂದರೆ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರಂತೆ. ಅದಕ್ಕೆ ಪ್ರಾಣದೇವರು ಅಂದರೆ ಬಹಳ ಇಷ್ಟ ಪರಮಾತ್ಮನಿಗೆ. ಅದಕ್ಕೆ ಬೆಣ್ಣೆ ಅಂದರೆ ಇಷ್ಟ. ಪ್ರಾಣದೇವರು ಪ್ರೀತಿ, ಪ್ರಾಣದೇವರೇ ಬೆಣ್ಣೆಗೆ ಅಭಿಮಾನಿ. ಅದಕ್ಕೆ ಬೆಣ್ಣೆಯನ್ನು ಕದ್ದಾದರೂ ತಿಂತಾ ಇದ್ದ. ವೃಂದಾವನಕ್ಕೆ ಬಂದಾಗ ಅಲ್ಲಿ ವಿಹಾರ ಮಾಡೋದು, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ, ರಾಸಕ್ರೀಡೆ ಇದೆಲ್ಲ ವೃಂದಾವನದಲ್ಲಿ ಮಾಡ್ತಾಯಿದ್ದ. ದನಗಳನ್ನು ಮೇಯಿಸೋದು. ಒಳ್ಳೆ ಬೆಳದಿಂಗಳು, ಹುಣ್ಣಿಮೆ ಬಂತು ಅಂದರೆ ಒಳ್ಳೆ ಬೆಳದಿಂಗಳು. ಯಮುನಾ ನದಿ ತೀರಕ್ಕೆ ಬರ್ತಾ ಇದ್ದ ಕೃಷ್ಣ. ಯಮುನಾ ತೀರಕ್ಕೆ ಬಂದು ವೇಣುನಾದ ಮಾಡೋದು, ಕೊಳಲೂದೋದು, ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಬರಮಾಡಿಕೊಳ್ಳೋದು, ರಸಕ್ರೀಡೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದ. ಒಂದು ದಿವಸ ಯಮುನಾ ನದಿಯ ನೀರು ವಿಷಪೂರಿತವಾಗಿತ್ತು. ಕಾಳಿಂಗ ಸರ್ಪ ಸೇರಿ ಆ ದನಕರುಗಳೆಲ್ಲ ಯಮುನಾ ನದಿಯ ನೀರು ಕುಡಿದು ಸತ್ತು ಹೋಗ್ತಾ ಇದ್ವು. ದನಕಾಯುವ ಹುಡುಗರು ಸಾಯ್ತಾ ಇದ್ವು. ಆವಾಗ ಯಮುನಾ ನದಿಯ ಮಡುವಿಗೆ ಧುಮುಕಿ ಆ ಕಾಳಿಂಗ ಸರ್ಪದ ಹೆಡೆ ಮೇಲೆ ನರ್ತನ ಮಾಡಿ ಅದನ್ನು ಯಾವ್ಯಾವ ಹೆಡೆ ಎತ್ತುತ್ತಾ ಇತ್ತು ಅದನ್ನೆಲ್ಲ ತುಳಿದು ಅದನ್ನು ದಮನ ಮಾಡಿ ಅಲ್ಲಿಂದ ಓಡಿಸಿಬಿಟ್ಟ ಕಾಳಿಂಗ ಸರ್ಪವನ್ನು.
ಸತ್ತು ಹೋದ ದನಕರುಗಳನ್ನು ಬದುಕಿಸಿದ ಕೃಷ್ಣ. ಆವಾಗಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಕೃಷ್ಣ ನರ್ತನ ಮಾಡುವಾಗ ಎಂಥ ರಂಗಸ್ಥಳ, ಸುತ್ತಲೂ ಯಮುನಾ ನದಿ ನೀರು, ಮಧ್ಯದಲ್ಲಿ ಕಾಳಿಂಗ ಸರ್ಪ, ಅದಕ್ಕೆ 101 ಹೆಡೆ, ಆ ಹೆಡೆಯೇ ರಂಗಸ್ಥಳ, ಅದರ ಮೇಲೆ ಕೃಷ್ಣ ಬಾಲಕೃಷ್ಣ ನಿಂತಿದ್ದಾನೆ, ನರ್ತನ ಮಾಡಲಿಕ್ಕೆ ಶುರು ಮಾಡಿದ. ಮಧ್ಯಾಹ್ನದ ಹೊತ್ತಿಗೆ ಅಪಶಕುನಗಳನ್ನು ಕಂಡು ನಂದಗೋಪ ಯಶೋದೆ ಅವರೆಲ್ಲ ಹುಡುಕೊಂಡು ಬಂದರಂತೆ, ಕೃಷ್ಣ ಯಾಕೋ ಬಂದಿಲ್ಲ ಅಂತ. ಹುಡುಕೊಂಡು ಬಂದು ಕೂಡಲೇ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಮಕ್ಕಳು ಹಾಗೆ ಯಾರಾದರೂ ಬಂಧುಗಳು ಮನೆಗೆ ಬಂದರೆ ಕುಣಿತಾವೆ, ಬಂದರು ಅಂತ. ಬಾಲಕೃಷ್ಣ ಕುಣಿದನಂತೆ. ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ, ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಕೃಷ್ಣ ಕಾಳಿಂಗದ ಹೆಡೆ ಮೇಲೆ ನರ್ತನ ಮಾಡುವಾಗ ಪಕ್ಕವಾದ್ಯದವರು ಯಾರೂ ಇಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ಬ್ರಹ್ಮದೇವರು ಬಂದು, ಸತ್ಯಲೋಕದಿಂದ ಬ್ರಹ್ಮದೇವರು ಧಾವಿಸಿ ಬಂದು ಅನೀನದತ್ ಪದ್ಮಭವೋ ಮೃದಂಗಂ, ಮೃದಂಗ ನುಡಿಸಿದರಂತೆ. ಜಗೌ ಹನುಮಾನ್ ಜಗತಾಮಧೀಶಂ, ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡಿದ್ನಂತೆ. ರುದ್ರದೇವರು ಕೈಲಾಸದಿಂದ ಬಂದು ತಾಳ ಹಾಕಿದರಂತೆ. ನನರ್ಥ ಗೋಪಾಲಕ ಬಾಲಮೌಲಿ, ಆ ಕೃಷ್ಣ ಗೋಪಾಲಕ ಬಾಲಮೌಲಿ ನರ್ತನ ಮಾಡಿದ. ಆ ಕಾಳಿಂಗ ಸರ್ಪಕ್ಕೆ ಹಿಂಸೆ ಆಯಿತು. ಅಲ್ಲಿಂದ ಬಿಟ್ಟು ರಮಣಕ ದ್ವೀಪ ಅಂತ ಒಂದು ದ್ವೀಪಕ್ಕೆ ಹೋಗಿ ಸೇರಿತು. ಪರಿಸರ ಸ್ವಚ್ಛ ಮಾಡಿದ, ನದಿ ನೀರನ್ನು ಸ್ವಚ್ಛ ಮಾಡಿದ. ವಾದಿರಾಜರೇ ಹೇಳ್ತಾರೆ, ವನಪ್ರಿಯೋ ಸೌಚಕ ಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ವೃಂದಾವನಕ್ಕೆ ಯಾಕೆ ಬಂದ ಅಂದರೆ ವನಪ್ರಿಯೋಸೌ, ವನಪ್ರಿಯ ಕೃಷ್ಣ. ಎಲ್ಲಿ ಗಿಡ ಗಂಟೆಗಳು, ಹಣ್ಣಿನ ಗಿಡ, ಹೂವಿನ ಗಿಡ ಚೆನ್ನಾಗಿರ್ತದೆ ಅಲ್ಲಿ ಕೃಷ್ಣ ಇರ್ತಾನಂತೆ. ಆದ್ದರಿಂದ ವೃಂದಾವನಕ್ಕೆ ಬಂದ ಅಂತ ವಾದಿರಾಜರು ಹೇಳ್ತಾರೆ. ಹಾಗೆ ಅದೇ ವೃಂದಾವನದಲ್ಲಿ ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರ, ಒಳ್ಳೆ ಬೆಳದಿಂಗಳು. ಕೃಷ್ಣನಿಗೆ ರಾಸಕ್ರೀಡೆ ಮಾಡೋಣ ಅಂತ ಅನಿಸ್ತು ಗೋಪಿಕಾಸ್ತ್ರೀಯರೊಂದಿಗೆ. ಯಾರ್ಯಾರು ಮನೆಗೆ ಹೋಗಿ ಬೆಣ್ಣೆ ಕದ್ದೀತಿದ್ದ, ಹಾಲು ಮೊಸರು ಕದ್ದೀತಿದ್ದ, ಆ ಗೋಪಿಕಾಸ್ತ್ರೀಯರೆಲ್ಲ ಇವನನ್ನು ಬಹಳ ಮುದ್ದು ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಬರಮಾಡಿಕೊಂಡು ರಾಸಕ್ರೀಡೆ ಮಾಡಬೇಕು, ಅವ್ರ ಜೊತೆ ಕುಣಿಬೇಕು, ಹಾಡಬೇಕು, ಇದು ಕೃಷ್ಣನಿಗೆ ಆಸೆ. ಒಬ್ಬನೇ ಹೋಗ್ತಿದ್ದಂತೆ. ಆ ಯಮುನಾ ತೀರಕ್ಕೆ ಹೋಗಿ ಆ ಬೆಳದಿಂಗಳಿನಲ್ಲಿ ಆ ತಮಾಲ ವೃಕ್ಷ ಅಂತ ಒಂದು ವೃಕ್ಷ, ಅದರ ಕೆಳಗಡೆ ನಿಂತುಕೊಂಡು ವೇಣುನಾದ ಮಾಡ್ತಾಯಿದ್ದಂತೆ. ವೇಣುನಾದ ಕಿವಿಗೆ ಬಿದ್ದ ಕೂಡಲೇ ಗೋಪಿಕಾಸ್ತ್ರೀಯರೆಲ್ಲ ಧಾವಿಸಿ ಬರ್ತಿದ್ರಂತೆ. ಯಾರೋ ಕೃಷ್ಣ ವೇಣುಗಾನ ಮಾಡುವ ಸಮಯ, ನಾವು ಹೋಗಿಬಿಡೋಣ ಅಂತ ಮೊದಲೇ ಶೃಂಗಾರ ಮಾಡ್ಕೋತಿದ್ಲಂತೆ ಒಬ್ಬಳು. ವೇಣುಗಾನ ಕಿವಿಗೆ ಬಿತ್ತು, ಅರ್ಧ ಮಾಡ್ಕೊಂಡಿದ್ದಾಳೆ, ಹಾಗೇ ಓಡಿ ಬಂದ್ಲಂತೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದಕ್ಕೆ ಹಚ್ಕೊಳ್ಳೋದು ಬಾಕಿ. ವೇಣುಗಾನ ಕಿವಿಗೆ ಬಿತ್ತು, ಹಾಗೇ ಬಂದಳು. ಯಜಮಾನ್ರೇ ಹೇಳಿದ್ರಂತೆ, ಇನ್ನೊಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಹೋಗು ಅಂತ. ಕೃಷ್ಣನ ನೋಡೋದೇ ಕಣ್ಣಿಗೆ ಅಲಂಕಾರ ಅಂತ ಬಂದು. ಇನ್ನೊಬ್ಬಳು ವೇಣುಗಾನ ಕಿವಿಗೆ ಬಿತ್ತು, ಬೇಗ ಬೇಗ ಬಳೆ ಹಾಕ್ಕೊಳ್ಬೇಕು ಅಂತ ತೆಗೆದಿದ್ದಾಳೆ. ಆ ಕೈ ಯಾವುದು ಕಾಲು ಯಾವುದು ಸಂಭ್ರಮದಲ್ಲಿ ಆ ಬಳೆಯನ್ನು ಕಾಲಿಗೆ ಏರಿಸ್ತಾ ಇದ್ದಾಳಂತೆ. ಗೆಜ್ಜೆಯನ್ನು ಕೈ ಕಟ್ಕೋತಾ ಇದ್ದಾಳೆ, ಜಾರಿ ಜಾರಿ ಬೀಳ್ತಾ ಇದೆ. ಬಳೆಯನ್ನು ಕಾಲಿಗೆ ಏರಿಸ್ಕೊಳ್ತಾ ಇದ್ದಾಳೆ. ಇನ್ನೊಬ್ಬಳು ಯಜಮಾನರು ಆಗ್ತಾನೆ ಬಂದಿದ್ರಂತೆ, ಸ್ವಲ್ಪ ಓವರ್ ಟೈಮ್ ಕೆಲಸ ಮಾಡಿ ಅವ್ರಿಗೆ ಬಡಿಸ್ತಿದ್ಲಂತೆ. ವೇಣುಗಾನ ಕಿವಿಗೆ ಬಿತ್ತು, ನಿಮ್ಮ ಹಣೆ ಬಾರ ಅಂತ ಓಡಿ ಹೋಗಿಬಿಟ್ರಂತೆ. ಅಲ್ಲಿ ಎದುರುಗಡೆ ಆದರೂ ತಂದಿಡು ಅಂದ್ರೆ ಆಗಲ್ಲ, ವೇಣುಗಾನ ಕಿವಿಗೆ ಬಿತ್ತು ಅಂತ ಓಡಿ ಬಂದ್ಲಂತೆ. ಪರಿವೇಶಯಂತೆ ಸ್ತದ್ಧಿತ್ವ, ಯಜಮಾನರಿಗೆ ಬಡಿಸ್ತಾ ಇದ್ದ ಗೋಪಿಕಾಸ್ತ್ರೀಯರು ಅರ್ಧಕ್ಕೆ ಬಿಟ್ಟು ಬಂದಿದ್ದಾರಂತೆ. ಹಾಲು ಕರಿತಾ ಇದ್ದವರು ಆ ಪಾತ್ರೆಯನ್ನು ಅಲ್ಲೇ ಇಟ್ಟು ದನದ ಕೆಚ್ಚಲು ಬುಡದಲ್ಲಿಟ್ಟು ಓಡಿ ಬಂದಿದ್ದಾರಂತೆ. ಮಕ್ಕಳನ್ನು ಅಳ್ತಾ ಇದ್ದ ಮಕ್ಕಳನ್ನು ಆಡಿಸ್ತಾ ಇದ್ದಂಥ ಗೋಪಿಕಾಸ್ತ್ರೀಯರು ವೇಣುಗಾನ ಕಿವಿಗೆ ಬಿದ್ದು ಕೂಡಲೇ ಯಜಮಾನ್ರಿಗೆ ಹೇಳಿ ಮಕ್ಕಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಓಡಿ ಬರ್ತಿದ್ರಂತೆ. ವ್ಯತ್ಯಸ್ತ ವಸ್ತ್ರಾಭರಣ ಕಾಶ್ಚಿತ್ ಕೃಷ್ಣಾಂತಿಕಂ ಯಯುಃ. ಎಲ್ಲ ಗೋಪಿಕಾಸ್ತ್ರೀಯರು ಅಸ್ತವ್ಯಸ್ತವಾಗಿ ಹೇಗಿದ್ದದ್ದು ಹಾಗೆ ಕೆಲಸಗಳನ್ನು ಬಿಟ್ಟಲ್ಲೇ ಬಿಟ್ಟು ಕೃಷ್ಣ ಇದ್ದಲ್ಲಿ ಓಡಿ ಬರ್ತಾಯಿದ್ರು. ಯಾಕೆ ಅಂದರೆ ಕೃಷ್ಣ ವೇಣುಗಾನ ಮಾಡುವಾಗ ಮಂಡಲಾಕಾರವಾಗಿ ಆ ಬೆಳೆದಿಂಗಳಿನಲ್ಲಿ ವರ್ತುಲಾಕಾರವಾಗಿ ಗೋಪಿಕಾಸ್ತ್ರೀಯರನ್ನ ನಿಲ್ಲಿಸ್ತಿದ್ದಂತೆ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಅಂತರೇ ಅಂಗನಾ ಇತ್ತಮಾ ಕಲ್ಪಿತೆ
ಮಂಡಲೇ ಮಧ್ಯಗಃ ಸಂಜಗೌ ವೇಣುನಾ ದೇವಕೀ ನಂದನ. ಹೇಗೆ ಮಂಡಲ ಮಾಡ್ತಿದ್ದ ಅಂದರೆ ಅಕ್ಕಪಕ್ಕದಲ್ಲಿ ಗೋಪಿಕಾಸ್ತ್ರೀಯರು, ಮಧ್ಯದಲ್ಲಿ ಕೃಷ್ಣ, ಮತ್ತು ಆಚೆ ಈಚೆ ಗೋಪಿಕಾಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಹೀಗೊಂದು ಮಂಡಲ. ಆ ಮಂಡಲದ ಮಧ್ಯದಲ್ಲಿ ಮತ್ತೆ ಕೃಷ್ಣ ಅನೇಕ ರೂಪಗಳನ್ನು ತಾಳಿ ಅಂಗನಾಂ ಅಂತರೇ ಮಾಧವ, ಇಬ್ಬರಿಬ್ಬರು ಗೋಪಿಕಾಸ್ತ್ರೀಯದಲ್ಲಿ ಮಧ್ಯದಲ್ಲಿ ಅವನು. ಹೀಗೊಂದು ಮಂಡಲ. ಇನ್ನೊಂದು ಮಂಡಲ ಮಾಧವಂ ಅಂತರೇ ಅಂಗನಾ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಮತ್ತು ಆಚೆ ಈಚೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ. ಹೀಗೊಂದು ಮಂಡಲ ಮಾಡಿ ಮಧ್ಯದಲ್ಲಿ ನಿಂತುಕೊಂಡು ವೇಣುಗಾನ ಮಾಡೋದು. ಒಳ್ಳೆ ರೀತಿಯಲ್ಲಿ ಕುಣಿತಿದ್ರಂಥವ್ರು. ಇವನ ವೇಣುಗಾನಕ್ಕೆ ಸರಿಯಾಗಿ ಕುಣಿತ, ಭಾರಿ ಚೆನ್ನಾಗಿ ಕುಣಿತಿದ್ರಂತೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ. ಏನು ಗತಿ ಹೆಜ್ಜೆ ಹಾಕೋದು ಅಂದರೆ ಹೀಗೆ ಮಂಡಲ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಹಧಾಮ. ಮಂಡಲೀಕೃತ ಮನೋರಮ ರಾಮ, ಮನೋಹರರಾದ ಗೋಪಿಕಾಸ್ತ್ರೀಯರನ್ನ ಮಂಡಲಾಕಾರವಾಗಿ ನಿಲ್ಲಿಸೋದು. ಯಾರಾದರೂ ತಡವಾಗಿ ಬಂದರೆ ಅವರಿಗೆ ಮಂಡಲ ಪ್ರವೇಶ ಇಲ್ಲ, ದೂರ ನಿಂತ್ಕೊಂಡು ನೋಡಬೇಕಷ್ಟೇ. ಅದಕ್ಕೆ ಅವರೆಲ್ಲ ಧಾವಂತದಿಂದ ಬರ್ತಿದ್ರಂತೆ. ಕೃಷ್ಣನೂ ಹಾಗೆ ಆಕರ್ಷಕನಾಗಿದ್ದ. ಎಷ್ಟು ಚೆನ್ನಾಗಿದ್ದ ಕೃಷ್ಣ ರಾಸಕ್ರೀಡೆ ಮಾಡುವಾಗ. ಅವನಿಗೇನು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದ. ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತ ಮಂಗರಾಗಗನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚದಂಶುಮಣಿ ನೂಪುರಂ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಎಂಥ ರೂಪ! ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಕೇಶಪಾಶಧೃತ ಪಿಂಚಿಕಾ ವಿತತಿ, ತಲೆಯಲ್ಲಿ ಕೇಶಪಾಶದಲ್ಲಿ ಒಂದು ನವಿಲುಗರಿ, ದೊಡ್ಡ ಬಿಡಿಸಿದಂಥ ನವಿಲುಗರಿಯನ್ನು ಇಟ್ಟುಕೊಂಡಂಥ ರೂಪ. ಸಂಚಲನ್ಮಕರ ಕುಂಡಲಂ, ಕಿವಿಯಲ್ಲಿ ಕುಂಡಲ ಹಾಕ್ಕೊಂಡಿದ್ದರೆ ಅದು ಕೆನ್ನೆ ಮೇಲೆ ಓಡಾಡಬೇಕಂತೆ. ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತಂ, ಮುತ್ತಿನ ಹಾರಗಳು ವನಮಾಲ ಇವುಗಳಿಂದ ಭೂಷಿತನಾಗಿರ್ತಿದ್ದ. ಹಾರಜಾಲವನ ಮಾಲಿಕಾ ಲಲಿತಂ ಅಂಗರಾಗಘನ ಸೌರಭಂ, ಮೈಗೆಲ್ಲ ಪರಿಮಳದ ಎಣ್ಣೆಯನ್ನು ಹಚ್ಚಿಕೊಂಡಿದ್ದರೆ ಆ ಸುವಾಸನೆಗೆ ಮೋಹಿತರಾಗಿ ಬರ್ತಿದ್ರಂತೆ ಅವನ ಹತ್ರ. ಅಂಗರಾಗಘನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ, ಪೀತಾಂಬರದ ಮೇಲೆ ಒಂದು ಒಡ್ಯಾಣವನ್ನು, ಚಿನ್ನದ ಒಡ್ಯಾಣವನ್ನು ಹಾಕ್ಕೊಂಡಿದ್ದಂತೆ. ಕಾಲ್ಗೆಜ್ಜೆ ಮಣಿಯಿಂದ ಖಚಿತವಾದ ಕಾಲ್ಗೆಜ್ಜೆ, ಆ ಮಣಿಯ ಕಾಂತಿಯೇ ಹೊಳಿತಾ ಇತ್ತಂತೆ. ಇಂಥ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ ಅಂತ. ಅದಕ್ಕಾಗಿ ಗೋಪಿಕಾಸ್ತ್ರೀಯರೆಲ್ಲ ರಾಸಕ್ರೀಡೆಗೆ ಬರ್ತಾಯಿದ್ರು. ಬಹಳ ಹೊತ್ತು ರಾತ್ರಿ ಮೈ ಮರೆತು ಎಷ್ಟೋ ಹೊತ್ತು ಇದೇ ರೀತಿ ವೇಣುಗಾನ ಮಾಡೋದು, ಅವ್ರನ್ನ ಕುಣಿಸೋದು. ದನಕರುಗಳೆಲ್ಲ ವೇಣುಗಾನ ಕೇಳಿ ಓಡಿ ಬರ್ತಿದ್ವಂತೆ. ದಂತದಷ್ಟ ಸುಮನಸಸ್ತದುಪಧಾರ್ಯ ಸುರೇಶಾ ಶಕ್ರಶರ್ವ ಪರಮೇಷ್ಠಿ ಪುರೋಗಾ ಕವಯ ಆನತ ಕಂಧರ ಗಾತ್ರ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ದೇವತೆಗಳು ಬರ್ತಿದ್ದರಂತೆ. ಇದರಲ್ಲಿ ನಂದಗೋಕುಲದ ಬೃಂದಾವನದ ಯಮುನಾ ತೀರದಲ್ಲಿ ಕೃಷ್ಣ ವೇಣುಗಾನ ಮಾಡುವಾಗ ಸುಮನಸಸ್ತದುಪಧಾರ್ಯ ಸುರೇಶಾ, ದೊಡ್ಡ ದೊಡ್ಡ ದೇವತೆಗಳು ಬರ್ತಿದ್ದರು. ಬ್ರಹ್ಮ ಶಕ್ರ ಪರಮೇಷ್ಠಿ ಪುರೋಗಾ, ಬ್ರಹ್ಮಶಕ್ರ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಪರಮೇಷ್ಠಿ ಇವರೆಲ್ಲರೂ ಕೂಡ ಬರ್ತಿದ್ದರಂತೆ. ಬಂದು ಇವನ ವೇಣುಗಾನವನ್ನು ಆಸ್ವಾದನೆ ಮಾಡಿ ವಿಸ್ಮಯಂ ಯಯುರನಿಶ್ಚಿತ ತತ್ವಾ, ಬಹಳ ಆಸ್ವಾದನೆ ಮಾಡಿ ಮೈಮರೆತು ನಿಂತು ಹೋಗ್ತಿದ್ದರಂತೆ. ಅದರ ಜೊತೆಗೆ ದನಕರುಗಳು ಬರ್ತಿದ್ದರಂತೆ. ದಂತದಷ್ಟ ಕವಲಾಧೃತ ಕರ್ಣಾ ನಿದ್ರಿತಾಲಿಖಿತ ಚಿತ್ರಮಿವಾಸನ್. ದನಕರುಗಳು ಹುಲ್ಲು ಮೇಯ್ತಾ ಇದ್ದರೆ ಬಾಯಲ್ಲಿ ಅರ್ಧ ಹುಲ್ಲು ಅಗದಿದ್ದಾವೆ, ಹಾಗೇ ಇದೆ. ಅಷ್ಟಕ್ಕೆ ವೇಣುಗಾನ ಕಿವಿಗೆ ಬಿದ್ದ ಕೂಡಲೇ ಬಾಯಲ್ಲಿ ಹುಲ್ಲು ಇಟ್ಕೊಂಡೇ ಬರ್ತಿದ್ವಂತೆ. ವೇಣುಗಾನ ಮುಗಿಯೋ ತನಕ ಮೈ ಮರೆತು ನಿಂತು ಆಮೇಲೆ ಮತ್ತೆ ಆ ಹುಲ್ಲು ತಿನ್ನಲಿಕ್ಕೆ ಶುರು.
ಬಾಯಲ್ಲಿ ಬೋಂಡ ಇಟ್ಕೊಂಡು ವೇಣುಗಾನ ಮುಗಿಯೋ ತನಕ ಇಟ್ಕೊಂಡು ಆಮೇಲೆ ತಿನ್ನೋರು ಇರ್ತಾರೆ. ಹಾಗೆ ಆ ರೀತಿ ಕೃಷ್ಣನ ವೇಣುಗಾನಕ್ಕೆ ದನಕರುಗಳು ಆಕರ್ಷಿತರಾಗಿ ಬರ್ತಾ ಇದ್ವು ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಆ ವೇಣುಗಾನ ಕೇಳಿದರೆ ಬ್ರಹ್ಮದೇವರಂತೂ 4 ತಲೆ ಆಡಿಸಿ ಆಸ್ವಾದನೆ ಮಾಡ್ತಿದ್ದರು. ರುದ್ರದೇವರು ಧ್ಯೇಯ ಪಂಚಮುಖೋ ರುದ್ರ, ನನಗಿನ್ನೊಂದು ತಲೆ ಜಾಸ್ತಿ ಇದೆ ಅಂತ 5 ತಲೆ ತೂಗ್ತಾ ಇದ್ರಂತೆ. ಬ್ರಹ್ಮದೇವರು 4 ತಲೆ ತೂಗಬೇಕು, ರುದ್ರದೇವರು 5 ತಲೆ ತೂಗ್ತಾ ಇದ್ದರು. ಷಣ್ಮುಖ ಇದ್ದ, ನನಗಿನ್ನೂ ಒಂದು ಜಾಸ್ತಿ ಇದೆ ಅಂತ 6 ತಲೆ ತೂಗ್ತಾ ಇದ್ದಂತೆ. ದಶಮುಖ ಅಂತೂ ಬರಲಿಲ್ಲ, 10 ತಲೆಯವನು ಬರಲಿಲ್ಲ ರಾವಣ. ಬಂದವರೆಲ್ಲ 4 ಮುಖದವರು, 5 ಮುಖದವರು, 6 ಮುಖದವರು. ಒಂದೇ ಮುಖ ಇದ್ದವರಂತೂ, ಒಂದೇ ತಲೆ ಇದ್ದವರಂತೂ ಮೈಯೇ ತೂಗಿದ್ರಂತೆ. ಆನತ ಕಂಧರ ಗಾತ್ರಾ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ಆನತ ಕಂಧರ ಗಾತ್ರಾ, ತಲೆ ತೂಗಿ ಮೈ ತೂಗಿ ಕೃಷ್ಣನ ವೇಣುಗಾನ ಆಸ್ವಾದನೆ ಮಾಡಿ ಹೋಗ್ತಿದ್ರಂತೆ. ದಾರಿಯಲ್ಲಿ ಹೋಗುವಾಗ ಸರಸ್ವತಿ, ಭಾರತಿ ಇವರೆಲ್ಲ ಬ್ರಹ್ಮಾದಿ ದೇವತೆಗಳನ್ನು ಕೇಳೋದು. ಭಾರೀ ಆಸಕ್ತಿಯಿಂದ ಬಂದರಲ್ಲ, ಕೃಷ್ಣನ ವೇಣುಗಾನ ಅಂತ ಯಾವ ರಾಗ ಹಾಡಿದೆ ಹೇಳ್ರಿ ಅಂತ ಕೇಳ್ತಿದ್ರಂತೆ. ಯಾವ ರಾಗ ಹಾಡಿದೆ ಹೇಳಿ, ಏನು ಗೊತ್ತಾಗ್ತದೆ ರಾಗ? ಕೃಷ್ಣನ ರಾಗ ಬ್ರಹ್ಮದೇವರಿಗೆ ಅರ್ಥ ಆಗಲಿಲ್ಲಂತೆ. ನಮ್ಮಂಥವ್ರು ಸಂಗೀತಕ್ಕೆ ಹೋದರೂ ಹಾಗೇನೆ. ಯಾವ ರಾಗ ಹಾಡಿದ್ರಿ ಇವತ್ತು ಅಂತಂದರೆ ಅದೇ ಚೆನ್ನಾಗಿತ್ತು, ಅಷ್ಟೇ ಹೇಳೋದು, ಚೆನ್ನಾಗಿತ್ತು. ಹಾಡಿ ತೋರಿಸ್ರಿ, ಅದು ಮೊದಲೇ ಬರೋದಿಲ್ಲ. ಯಾವ ರಾಗ ಅಂತೂ ಗೊತ್ತಾಗೋದಿಲ್ಲ. ಅಡುಗೆ ಮಾಡಿದಾಗ ಊಟ ಮಾಡ್ತೀವಿ, ಹೇಗಿತ್ತು ಅಂದರೆ ಚೆನ್ನಾಗಿತ್ತೀವಿ ಅಂತ. ಏನೇನು ಹಾಕಿದ್ರು ಅಂದ್ರೆ ಗೊತ್ತಾಗ್ತದೆ ನಮಗೆ? ಅಥವಾ ಮಾಡಿಕೊಡಿ ಅಂತಂದರೆ ಮಾಡ್ತೀವಿ, ತಿನ್ನಲಿಕ್ಕೆ ಒಂದು ಬರ್ತದೆ ಅಷ್ಟೇ. ಹಾಗೆ ಬ್ರಹ್ಮಾದಿಗಳು ಹೇಳ್ತಿದ್ರಂತೆ, ಯಾವ ರಾಗವೋ ಯಾವ ತಾಳವೋ ನಮಗೊಂದು ಗೊತ್ತಿಲ್ಲ. ಅಧರೇ ನಮಗೆ ಅರ್ಥ ಆದದ್ದಿಷ್ಟು, ಅಧರೇ ವಿನಿವೇಶ್ಯ ವಂಶನಾಲಂ ವಿವರಾಣ್ಯಸ್ಯ ಸಲೀಲ ಮಂಗುಲೀಭಿ ಮುಹುರಂತರಯನ್ ಮುಹುರ್ವಿವೃಣ್ವನ್ ಮಧುರಂಗಾಯತಿ ಮಾಧವೋ ವನಾಂತೆ. ಆ ಬಿದಿರಿನ ಕೊಳಲನ್ನು ಕೆಳತುಟಿಯಲ್ಲಿ ಇಟ್ಕೊಂಡಿದ್ದ ಕೃಷ್ಣ. ಅದಕ್ಕೊಂದಿಷ್ಟು ತೂತುಗಳಿದ್ವು ಆ ಕೊಳಲಿಗೆ. ಯಾವುದು ಮುಚ್ಚುತ್ತಿದ್ನೋ ಯಾವುದು ತೆಗಿತಿದ್ನೋ ಒಂದು ಅರ್ಥ ಆಗಿಲ್ಲ. ಅಂತೂ ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ನಮಗೆ ಅರ್ಥ ಆದದ್ದಿಷ್ಟೇ, ನಾವು ಆ ರೀತಿ ಮುಚ್ಚಿ ತೆಗೆದು ಮಾಡಿದರೆ ಕತ್ತೆ ಅಪಸ್ವರ ಮಾಡಿದ ಹಾಗೆ ಆಗಿರ್ತದೆ. ಆದರೆ ಕೃಷ್ಣ ಹೇಳಿದಾಗೆ ಮಧುರಂಗಾಯತಿ ಮಾಧವೋ ವನಾಂತೆ, ಮಧುರವಾಗಿ ಹಾಡ್ತಿದ್ದ. ಇಷ್ಟು ಬಿಟ್ಟರೆ ರಾಗ ತಾಳ ನಮಗೆ ಗೊತ್ತಿಲ್ಲ, ಅನಿಶ್ಚಿತ ತತ್ವ ಅಂತ ಬ್ರಹ್ಮಾದಿಗಳು ಹೇಳಬೇಕು. ಹೀಗೆ ಶ್ರೀಕೃಷ್ಣನ ಸರ್ವೋತ್ತಮತ್ವ ವೇಣುಗಾನದಿಂದಲೇ ಸಿದ್ಧ ಆಗ್ತದೆ ಅಂತ ಶುಕಾಚಾರ್ಯರು ಬಣ್ಣಿಸ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ವೇಣುಗಾನ ಆಯಿತು. ನಾರದ ಋಷಿಗಳು ಬಹಳ ವ್ಯಥೆಪಟ್ಟರು. ಜಾತಃ ಕಂಸವಧಾರ್ಥಾಯ, ಕೃಷ್ಣ ಹುಟ್ಟಿದ್ಯಾತಕ್ಕೆ? ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ. ಕಂಸವಧೆ ಮಾಡಬೇಕು, ಭೂಭಾರ ಹರಣ ಮಾಡಬೇಕು. ಇನ್ನೂ ಕಂಸನ ವಧೆ ಮಾಡಿಲ್ಲ, ಭೂಭಾರ ಹರಣ ಮಾಡಿಲ್ಲ. ಗೋಪಿಕಾ ಸ್ತ್ರೀಯರ ಜೊತೆಗೆ ಕುಣಿದಾಡ್ಕೊಂಡಿದ್ದಾನೆ. ಅದಕ್ಕೆ ನಾರದರು ಸೀದಾ ಹೋಗಿ ಕಂಸನ ಮನೆಗೆ ಹೋಗಿ ಅವನಿಗೆಲ್ಲ ವಿಷಯ ಹೇಳಿಬಿಟ್ರು. ಆವಾಗ ನಾರದರಿಗೆ ಭಾರಿ ಬೆಲೆ. ಯಾರಾದರೂ ಸಿಕ್ಕರು ಸಾಕು, ನಾರದರು ಸಿಕ್ಕರು ಅವ್ರನ್ನ ಮನೆಗೆ ಕರೆದು ಆದರ ಮಾಡಿ ಎಲ್ಲೆಲ್ಲಿ ಏನು ಸುದ್ದಿ ಅಂತ ಕೇಳ್ತಿದ್ರಂತೆ. ಯಾಕೆಂದರೆ ಅವಾಗ ಟಿ ವಿ ನ್ಯೂಸ್ ಪೇಪರ್ ಯಾವುದೂ ಇದ್ದಿಲ್ಲ, ನಾರದರಿಂದಲೇ ಗೊತ್ತಾಗುತ್ತೆ. ನಾರದರನ್ನ ಕರ್ಕೊಂಡು ಹೋಗಿ ಕಂಸ ಉಪಚಾರ ಮಾಡಿ, ಏನು ಸುದ್ದಿ ಅಂದರೆ, ನಿಂದೇ ಸುದ್ದಿ ಹೇಳಲಿಕ್ಕೆ ಬಂದಿದ್ದೇನೆ ಅಂದರು. ನಿನ್ನ ಕಡೆಯಿಂದ ಹೋದಂಥ ತೃಣಾವರ್ತ, ಶಕಟಾಸುರ, ಇನ್ಯಾರು ತೃಣಾವರ್ತ, ಅರಿಷ್ಟ, ಬಕಾಸುರ ಎಲ್ಲ ಸತ್ತರಲ್ಲ. ಯಾರು ಕೊಂದದ್ದು ಗೊತ್ತೇನು? ಕೃಷ್ಣ ಬಲರಾಮರು ಕೊಂದದ್ದು. ನಿನ್ನ ತಂಗಿ ಮಕ್ಕಳು ದೇವಕಿ ಮಕ್ಕಳು ಕೃಷ್ಣ ಬಲರಾಮರು ಕೊಂದದ್ದು. ಕಂಸ ಹೇಳಿದ, ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಲ್ರಿ ಅಂದ. ನಾನೇ ನೋಡಿದ್ದೀನಿ, ರಾತ್ರಿ ಬೆಳಗಾದ್ಮೇಲೆ ನೋಡಿದ್ದೀನಿ. ಅಲ್ಲಿ ಹುಟ್ಟಿದ್ದು ಹೆಣ್ಣು ಮಗು, 8ನೇದ್ದು ಹೆಣ್ಣು ಮಗು ಹುಟ್ಟಿತು. ನಾನೇ ನೋಡಿ ಬಂದಿದ್ದೀನಿ. ಅದು ಕೈ ತಪ್ಪಿಸ್ಕೊಂಡು ಓಡಿತು ಅಷ್ಟೇ. ಕೃಷ್ಣ ನನ್ನ ಮಗ, ಇವನು ಕಂಸ ಹೇಗೆ, ಕೃಷ್ಣ ದೇವಕಿ ಮಗ ಹೇಗೆ ಆಗ್ತಾನೆ ಅಂತ. ನಾರದರು ಹೇಳಿದರು, ನೀನು ಬೆಳಗಾದ ಮೇಲೆ ಹೋಗಿ ನೋಡಿದ್ದಿ, ನಾನು ರಾತ್ರಿ ನ್ಯೂಸ್ ಹೇಳ್ತಾ ಇದ್ದೀನಿ ಅಂದರು. ಅದು ಫ್ರೆಶ್ ಇರ್ತದಂತೆ ರಾತ್ರಿ ನ್ಯೂಸ್. ರಾತ್ರಿ ಹೇಳ್ತಿದ್ದೀನಿ ನಾನು. ಅಪರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಕೃಷ್ಣಾವತಾರ ಆದಾಗ ಆ ವಸುದೇವ ಕೃಷ್ಣನನ್ನು ಯಶೋದೆ ಹಾಸಿಗೆಯಲ್ಲಿಟ್ಟು ಅಲ್ಲಿ ಹೆಣ್ಣು ಮಗುವನ್ನು ತಾನಿಟ್ಕೊಂಡಿದ್ದಾನೆ ತಂದು. ನೀನು ಬೆಳಗಾಗಿ ಎದ್ದು ಹೋದ್ಮೇಲೆ ಹೆಣ್ಣು ಮಗು ಇದ್ದದ್ದು ಹೌದು, ಆದರೆ ರಾತ್ರಿ ಹುಟ್ಟಿದ್ದು ಗಂಡು. ಅದನ್ನು ವಸುದೇವ ಮೋಸ ಮಾಡಿ ಅಲ್ಲಿಟ್ಟಿದ್ದಾನೆ ಅಂತ ನಾರದರು ಎಲ್ಲ ಹೇಳಿಬಿಟ್ಟು. ಆಗ ಕಂಸನಿಗೆ ಸಿಟ್ಟು ಬಂದು ವಸುದೇವ ದೇವಿಕೆಯರನ್ನು ಮತ್ತೆ ಜೈಲಿಗೆ ಕೂಡಿ ಹಾಕಿ ಅಕ್ರೂರನನ್ನು ಕರೆದು
ಅಕ್ರೂರ ಕೃಷ್ಣ ಬಲರಾಮರನ್ನ ಕರ್ಕೊಂಡು ಬಾ, ಮಧುರಾ ಇದಕ್ಕೆ ನಂದಗೋಕುಲಕ್ಕೆ ಹೋಗು, ಮಧುರಾಪಟ್ಟಣಕ್ಕೆ ಕರ್ಕೊಂಡು ಬಾ. ಸುಮ್ಮನೆ ಬಾ ಅಂದರೆ ಬರೋದಿಲ್ಲ. ಕಂಸ ಬಿಲ್ಲಿನ ಪೂಜೆ ಮಾಡ್ತಾ ಇದ್ದಾನೆ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳು. ಆ ಬಿಲ್ಲಿನ ಪೂಜೆ ನೆಪ ಮಾಡಿ ಅವ್ರನ್ನ ಕರ್ಕೊಂಡು ಬಾ, ಇಲ್ಲಿ ನಾನು ಅವನಿಗೆ ಸರಿಯಾಗಿ ಬಿಲ್ಲಿಂದ ಪೂಜೆ ಮಾಡ್ತೀನಿ ಅಂತ ಅಂದ ಕಂಸ. ಆ ನೆಪ ಮಾಡಿ ಕಳಿಸು, ಕರ್ಕೊಂಡು ಬಾ ಅಂದಾಗ ಕಂಸ ಕೃಷ್ಣನ ಕರ್ಕೊಂಡು ಬರೋಣ ಅಂತ ಹೊರಟಿದ್ದಾನೆ. ಆ ಅಕ್ರೂರನ ಭಾಗ್ಯ, ಅವನು ಸಂತೋಷಪಟ್ಟದ್ದು, ಕೃಷ್ಣನನ್ನು ಕರ್ಕೊಂಡು ಹೋಗೋ ಭಾಗ್ಯ ಬಂತು ಅಂತ ಬಹಳ ಸಂತಸದಿಂದ ಬಂದು ಕೃಷ್ಣನ ಕರ್ಕೊಂಡು ಹೋಗ್ತಾನೆ. ಆ ಪ್ರಸಂಗವನ್ನು ವರ್ಣನೆ ಮಾಡ್ತಿದ್ದಾರೆ. ನಾಳೆ ದಿವಸ ಆ ಕಂಸವಧೆ ಪ್ರಸಂಗದಿಂದ ಕೃಷ್ಣಾವತಾರ ಮುಗಿಯೋ ತನಕದ ಕಥೆ ಹೇಳ್ತೇನೆ. ಕೃಷ್ಣಾವತಾರ ಮುಗಿಯುವಾಗ ಭಾಗವತನೂ ಮುಗೀತದೆ. ನಾಳೆ ಅದರ ಮುಕ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ಕೃಷ್ಣ ಅರ್ಪಣ ಮಸ್ತು.